ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಸಿಂಪಲ್ ಕಾಸ್ಟ್ ಶೀಟ್ 5 ಮಾರ್ಕ್ಸ್ ಗೆ ಕೇಳಿದಾಗ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು, ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ ನ ಕೊಡ್ತಾರೆ, ಯಾವ ರೀತಿ ಪೂರ್ತಿಯಾಗಿ ಫಾರ್ಮೆಟ್ ನ ನೀವು ಈಸಿಯಾಗಿ ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ನಾ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಕ್ವಶನ್ ಅಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಹೇಳಿರ್ತಾರೆ, ಈ ಶಬ್ದ ಕೊಟ್ಟಿರ್ತಾರೆ ಕಾಸ್ಟ್ ಶೀಟ್. ಇದನ್ನ ಪ್ರಾಬ್ಲಮ್ ಕಂಡುಹಿಡಿಯೋದಕ್ಕೆ ನಿಮಗೆ ಮಟೀರಿಯಲ್ಸ್ ಬಗ್ಗೆ ಕೊಟ್ಟಿದ್ದಾರೆ, ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ಕೊಟ್ಟಿದ್ದಾರೆ, ಫ್ಯಾಕ್ಟರಿ ಓವರ್ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್, ಸೆಲ್ಲಿಂಗ್ ಓವರ್ಹೆಡ್, ಪ್ರಾಫಿಟ್ ಮತ್ತು ಎಷ್ಟು ಯೂನಿಟ್ಸ್ ಇದೆ ಇದಿಷ್ಟು ಡೀಟೇಲ್ಸ್ ನಮಗೆ ಮೆನ್ಷನ್ ಮಾಡಿದ್ದಾರೆ ಪ್ರಶ್ನೆಯಲ್ಲಿ. ಕಾಸ್ಟ್ ಶೀಟ್ ನ ಫಾರ್ಮ್ಯಾಟ್ ನೀವು ಮೊದಲು ನೆನಪಿಟ್ಕೋಬೇಕಾಗುತ್ತೆ. ಸೊ ಕಾಸ್ಟ್ ಶೀಟ್ ಅಂತ ಹೆಡ್ಡಿಂಗ್ ಹಾಕ್ತೀವಿ. ಸೊ ಕಾಸ್ಟ್ ಶೀಟ್ ನಲ್ಲಿ ನಾವು 3 ಕಾಲಮ್ ಪ್ರಿಪೇರ್ ಮಾಡ್ಕೋತೀವಿ. ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ಟೋಟಲ್ ಕಾಸ್ಟ್, ಒಂದು ಕಾಸ್ಟ್ ಪರ್ ಯೂನಿಟ್. ಪರ್ಟಿಕ್ಯುಲರ್, ಟೋಟಲ್ ಕಾಸ್ಟ್, ಕಾಸ್ಟ್ ಪರ್ ಯೂನಿಟ್. ಈ ಫಾರ್ಮ್ಯಾಟ್ ಹಾಕಿದ ನಂತರ ಪ್ರಶ್ನೆಯಲ್ಲಿರುವಂತಹ ಯೂನಿಟ್ಸ್ ನ ಹುಡುಕ್ಬೇಕು. ಯೂನಿಟ್ಸ್ ಅನ್ನು ಶಬ್ದ ಹುಡುಕ್ಬೇಕು. ಎಷ್ಟು ಯೂನಿಟ್ಸ್ ಇದೆ ಇದನ್ನ ಕಾಸ್ಟ್ ಪರ್ ಯೂನಿಟ್ ಮೇಲೆ ಎಂಟ್ರಿ ಮಾಡ್ಕೋಬೇಕು. ಎಷ್ಟು ಯೂನಿಟ್ ಇನ್ ಪ್ರಾಬ್ಲಮ್ ಬಿಡಿಸ್ತಾ ಇದೀವಿ, ಎಷ್ಟು ನಂಬರ್ಸ್ ಇನ್ ಲೆಕ್ಕ ಬಿಡಿಸ್ತಾ ಇದೀವಿ. ಇದ್ರ ಫಾರ್ಮ್ಯಾಟ್ ನಾವು ಕಂಡುಹಿಡಿಬೇಕಾಗಿರೋ ಮೊದಲನೇ ಆನ್ಸರ್ ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಕಂಡುಹಿಡಿಬೇಕಂದ್ರೆ ಏನೇನ್ ಬರುತ್ತೆ? ಒಂದು ಮಟೀರಿಯಲ್, ಒಂದು ವೇಜಸ್, ಒಂದು ಎಕ್ಸ್ಪೆನ್ಸಸ್. ಈ 3 ಐಟಮ್ ನ ಕೂಡಿಸಿದಾಗ ಬರೋ ಆನ್ಸರ್ಗೆ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಫಸ್ಟ್ ಆನ್ಸರ್. ಸೆಕೆಂಡ್ ಫಾರ್ಮ್ಯಾಟ್ ವರ್ಕ್ ಕಾಸ್ಟ್. ಸೊ ವರ್ಕ್ ಕಾಸ್ಟ್ ಆನ್ಸರ್ ಏನ್ ಕೂಡಿಸೋದ್ರಿಂದ ಬರುತ್ತೆ? ಫ್ಯಾಕ್ಟರಿ ಓವರ್ ಹೆಡ್ ನ ಕೂಡಿಸೋದ್ರಿಂದ ಬರುತ್ತೆ. ಫ್ಯಾಕ್ಟರಿ ಓವರ್ ಹೆಡ್ ಇನ್ನೊಂದು ಹೆಸರು ವರ್ಕ್ ಓವರ್ ಹೆಡ್. ಫ್ಯಾಕ್ಟರಿ ಅಂದ್ರೆ ಅದೇ, ವರ್ಕ್ ಅಂದ್ರೆ ಅದೇ, ಮಷೀನ್ ಅಂತ ಕೊಟ್ಟರು ಅದೇ. ಪ್ರಾಬ್ಲಮ್ ನಲ್ಲಿ ಮಷೀನಿನ ಅಮೌಂಟ್, ಫ್ಯಾಕ್ಟರಿ ಅಮೌಂಟ್, ವರ್ಕ್ ಅಮೌಂಟ್ ಕೊಟ್ರೆ ಅದೇ ಇದು. ನೆಕ್ಸ್ಟ್ ಥರ್ಡ್ ಕಂಡುಹಿಡಿಯಬೇಕಾಗಿರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಂಡುಹಿಡಿಬೇಕಂದ್ರೆ ಏನ್ ಆಡ್ ಮಾಡಬೇಕು ನೆನ್ಪಿಟ್ಕೋಬೇಕು. ಏನ್ ಆಡ್ ಮಾಡ್ತೀವಿ ಅಂದ್ರೆ ಆಫೀಸ್ ಓವರ್ ಹೆಡ್. ಸೊ ಆಫೀಸ್ ಓವರ್ ಹೆಡ್ ಗೆ ಕ್ವಶನ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತ ಕೂಡ ಕೊಡ್ತಾರೆ. ಆಫೀಸ್ ಓವರ್ ಹೆಡ್ ಅಂದ್ರೂ ಅದೇ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂದ್ರೂ ಅದೇ. ನಾಲ್ಕನೇ ಆನ್ಸರ್ ಏನ್ ಕಂಡುಹಿಡಿಬೇಕು? ಕಾಸ್ಟ್ ಆಫ್ ಸೇಲ್. ಸೊ ಕಾಸ್ಟ್ ಆಫ್ ಸೇಲ್ ಗೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಸೆಲ್ಲಿಂಗ್ ಓವರ್ ಹೆಡ್. ಇದನ್ನ ಡಿಸ್ಟ್ರಿಬ್ಯೂಷನ್ ಅಂತಾನೂ ಕರೀತಾರೆ. ಸೆಲ್ಲಿಂಗ್ ಅಂದ್ರೂ ಅದೇ, ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂದ್ರೂ ಅದೇ. ಫ್ಯಾಕ್ಟರಿಗೆ ಇನ್ನೊಂದು ಹೆಸರು ವರ್ಕ್, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ಗೆ ಇನ್ನೊಂದು ಹೆಸರು, ಡಿಸ್ಟ್ರಿಬ್ಯೂಷನ್ ಸೆಲ್ಲಿಂಗ್ ಕೊಡುವಂತ ಇನ್ನೊಂದು ಹೆಸರು. ಸೊ ಈ 3 ವರ್ಡ್ಗೆ ಇನ್ನೊಂದು ವರ್ಡ್ ಇದೆ, ಅವನು ನೆನ್ಪಿಟ್ಕೋಬೇಕು ನೀವು. 5ನೇ ಫಾರ್ಮ್ಯಾಟ್ ಸೇಲ್. ಸೊ ಸೇಲ್ ಯಾವಾಗ ಆನ್ಸರ್ ಬರುತ್ತೆ? ಪ್ರಾಫಿಟ್ ಆಡ್ ಮಾಡಿದಾಗ. ಈ 5 ಸ್ಟೆಪ್ಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಒಂದೊಂದು ಸ್ಟೆಪ್ ಬಿಡಿಸಿದಾಗ ಒಂದೊಂದು ಮಾರ್ಕ್ಸ್ ಆಡ್ ಹಾಕೋತ ಬರುತ್ತೆ. ನೀವು ಎಲ್ಲಿ ತಪ್ಪಿದ್ರೆ ಅಲ್ಲಿಂದ ಮಾರ್ಕ್ಸ್ 0 ಆಗುತ್ತೆ. ಮೊದಲು ಕ್ವಶನ್ ಅಲ್ಲಿ ಮಟೀರಿಯಲ್ ಶಬ್ದ, ವೇಜಸ್ ಶಬ್ದ ಮತ್ತು ಎಕ್ಸ್ಪೆನ್ಸಸ್ ಅನ್ನೋ ವರ್ಡ್ ನ ಹುಡುಕ್ಬೇಕು. ಯಾವ 3ರಲ್ಲಿ ಕೊಟ್ಟಿರ್ತಾರೆ ಅವನ್ನ ಎಂಟ್ರಿ ಮಾಡೋದು. 3 ಕಂಪಲ್ಸರಿ ಕೊಡ್ಬೇಕಂತ ಏನಿಲ್ಲ. 3ರಲ್ಲಿ 1 ಕೊಟ್ರು, 2 ಕೊಟ್ರು, 3 ಕೊಟ್ರು, ಕೂಡಿಸಿದಾಗ 1ನೇ ಆನ್ಸರ್ ಬರುತ್ತೆ. ಅದೇನಂದ್ರೆ ಪ್ರೈಮ್ ಕಾಸ್ಟ್. ಮಟೀರಿಯಲ್ ಈ ಪ್ರಾಬ್ಲಮ್ ನಲ್ಲಿ 4 lakh rupees ಇದೆ. ವೇಜಸ್ 2 lakh rupees ಇದೆ. ಎಕ್ಸ್ಪೆನ್ಸಸ್ 1 lakh rupees ಇದೆ. ಪ್ರಶ್ನೆಯಲ್ಲಿ ಮಟೀರಿಯಲ್, ವೇಜಸ್ ಮತ್ತೆ ಎಕ್ಸ್ಪೆನ್ಸಸ್ 3 ಬಂದಿದೆ. ಈ 3ರಲ್ಲಿ 2, 1 ಅಥವಾ 3 ಕೊಡಬಹುದು. ಇವನ್ನ ಆಡ್ ಮಾಡಿದಾಗ ಬರೋ ಆನ್ಸರ್ಗೆ ನಾವು ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಸೊ ಇವನ್ನ ಆಡ್ ಮಾಡಿದಾಗ ಟೋಟಲ್ 7 lakh rupees ಇದೆ. ಈಗ ಇದನ್ನ 10,000 ಡಿವೈಡೆಡ್ ಬೈ ಮಾಡ್ಕೋಬೇಕು. ಅಂದ್ರೆ ಪರ್ ಯೂನಿಟ್ ನಾವು ಆನ್ಸರ್ ನ ಬರಿಬೇಕಾಗುತ್ತೆ. 4 lakh ಡಿವೈಡೆಡ್ ಬೈ 10,000 ಮಾಡಿದಾಗ 400 ಬರುತ್ತೆ. ಸಾರಿ 40 ಬರುತ್ತೆ. 2 lakh ಡಿವೈಡೆಡ್ ಬೈ 10,000 ಮಾಡಿದಾಗ 20 ಬರುತ್ತೆ. 1 lakh ಡಿವೈಡೆಡ್ ಬೈ 10,000 ಮಾಡಿದಾಗ 10 ಬರುತ್ತೆ. 7 lakh ಡಿವೈಡೆಡ್ ಬೈ 10,000 ಮಾಡಿದಾಗ 70 ಬರುತ್ತೆ. ಸೊ ಈ ರೀತಿಯಾಗಿ ಏನ್ ಮಾಡ್ಕೋಬೇಕು? 1ನೇ ಆನ್ಸರ್ ಪ್ರೈಮ್ ಕಾಸ್ಟ್ ನ ಕಂಡುಹಿಡಿಬೇಕು. ಎರಡನೇದು ವರ್ಕ್ ಕಾಸ್ಟ್. ಕ್ವಶನ್ ಅಲ್ಲಿರುವಂತಹ ಫ್ಯಾಕ್ಟರಿ ಅಥವಾ ವರ್ಕ್ ಅಥವಾ ಮಷೀನ್ ಅನ್ನೋ ಶಬ್ದ ಹುಡುಕ್ಬೇಕು. ಇದು ಅಮೌಂಟ್ ನಲ್ಲಿ ಇರೋದಿಲ್ಲ, ಪರ್ಸೆಂಟೇಜ್ ನಲ್ಲಿ ಇರುತ್ತೆ. ಸೊ ಪರ್ಸೆಂಟೇಜ್ ನ ಪ್ರೈಮ್ ಕಾಸ್ಟ್ ಮೇಲೆ ಮಾಡ್ತೀವಿ. ನಮ್ದು ಆನ್ಸರ್ ಎಷ್ಟು ಬಂದಿದೆ? ಪ್ರೈಮ್ ಕಾಸ್ಟ್ 7 lakh. ಅವ್ರು ಮಾಡತ್ತ ಹೇಳಿರೋ ಪರ್ಸೆಂಟೇಜ್ ಎಷ್ಟಿದೆ? 20. ಸೊ 7 lakh ಮೇಲೆ 20% ಕ್ಯಾಲ್ಕುಲೇಷನ್ ಮಾಡ್ತೀವಿ. 7 lakh ಮೇಲೆ 20% ಮಾಡಿದಾಗ 1,40,000 ಬರುತ್ತೆ. 1,40,000 ಡಿವೈಡೆಡ್ ಬೈ 10,000 ಮಾಡಿದಾಗ 14 rupees ಬರುತ್ತೆ. ಈಗ ಆಡ್ ಮಾಡಿದ್ರೆ ವರ್ಕ್ ಕಾಸ್ಟ್ ಆನ್ಸರ್ 7 lakh plus 1,40,000 8,40,000. 70 plus 14 84. ಇನ್ನು ನೆಕ್ಸ್ಟ್ ಬೇಕಾಗಿರೋದು ಆಫೀಸ್. ಇದಕ್ಕೆ ಇನ್ನೊಂದು ಹೆಸರು ಅಡ್ಮಿನಿಸ್ಟ್ರೇಟಿವ್. ಕ್ವಶನ್ ಅಲ್ಲಿ ಆಫೀಸ್ ಅಂತನಾದ್ರೂ ಕೊಡ್ತಾರೆ ಅಥವಾ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂತಾದ್ರೂ ಕೊಡ್ತಾರೆ. ಇದೇನಿದೆ ಪರ್ಸೆಂಟೇಜ್ ಮೇಲೆ ಕೊಡ್ತಾರೆ. ಎದ್ರ ಮೇಲೆ ಕಂಡುಹಿಡಿಬೇಕು? ಇದನ್ನ ವರ್ಕ್ ಕಾಸ್ಟ್ ಮೇಲೆ. ಅಂದ್ರೆ ನಾವು ಕಂಡುಹಿಡಿದಿರುವಂತ ಆನ್ಸರ್ ಏನಿದೆ? 8,40,000 10%. ಸೊ 8,40,000 ಮೇಲೆ 10% ಮಾಡಿದಾಗ 84,000 ಡಿವೈಡೆಡ್ ಬೈ 10,000 ಮಾಡಿದಾಗ 8.4 ಬರುತ್ತೆ. ಟೋಟಲ್
ಸೊ 8,40,000 ಮತ್ತೆ 84,000 ನ ಆಡ್ ಮಾಡೋಣ. ಓಕೆ, 8,40,000 ವರ್ಕ್ ಕಾಸ್ಟಿನ ಅಮೌಂಟ್ ಪ್ಲಸ್ ಅದಕ್ಕೆ ನಾವು ಕಂಡು ಹಿಡಿದಿರುವಂತ ಆಫೀಸಿನ ಓವರ್ ಹೆಡ್ 10% ಮಾಡಿದಾಗ ಬಂದಂತ ಆನ್ಸರ್ 84,000 ಇದೆ. ಸೊ 84,000 ಮತ್ತು 8,40,000 ಆಡ್ ಮಾಡಿದಾಗ 9,24,000. ಈಗ ಇದನ್ನ 10,000 ಡಿವೈಡೆಡ್ ಬೈ ಮಾಡಿದಾಗ ಪರ್ ಯೂನಿಟ್ ಆನ್ಸರ್ ಬರುತ್ತೆ 92.4. ಸೊ ಎಲ್ಲಿ ಮಟ್ಟ ಆನ್ಸರ್ ಆಯ್ತು? ಕಾಸ್ಟ್ ಆಫ್ ಪ್ರೊಡಕ್ಷನ್ ಮಟ್ಟ ಆಯ್ತು. ಇನ್ನು ನೆಕ್ಸ್ಟ್ ಸೆಲ್ಲಿಂಗ್ ಓವರ್ ಹೆಡ್ ಅಥವಾ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಅಲ್ಲಿ ಮೊದಲ 3 ಐಟಮು ಅಮೌಂಟ್ ಕೊಡ್ತಾರೆ, ನೆಕ್ಸ್ಟ್ 2 ಐಟಮು ಪರ್ಸೆಂಟೇಜ್ ಕೊಡ್ತಾರೆ, ನೆಕ್ಸ್ಟ್ ಈ ಐಟಮ್ ಏನಿರುತ್ತೆ ಪರ್ ಯೂನಿಟ್ ಈ ಸೈಡಿನ ಅಮೌಂಟ್ ಕೊಡ್ತಾರೆ. 1 ಯೂನಿಟ್ಗೆ ಎಷ್ಟು ಅಂತ ಕೊಡ್ತಾರೆ. ಸೊ 5 rupees ಪರ್ ಯೂನಿಟ್, ಒಂದಕ್ಕೆ 5 ರೂಪಾಯಿ ಯೂನಿಟ್ ಇದೆ. ಸೊ ಈ ಸೈಡ್ 5 ಅಂತ ಬರೆದು 5 into 10,000 ಮಾಡಿ 50,000. ಇಲ್ಲಿ ಅಮೌಂಟ್ ಅವ್ರು ಕೊಟ್ಟಾಗ ನಾವು ಡಿವೈಡೆಡ್ ಬೈ ಮಾಡಿ ಪರ್ ಯೂನಿಟ್ ಕಂಡು ಹಿಡಿತೀವಿ, ಪರ್ ಯೂನಿಟ್ ಕೊಟ್ಟಾಗ ನಾವು ಮಲ್ಟಿಪ್ಲೈ ಮಾಡಿ ಇದನ್ನ ಅಮೌಂಟ್ ಕಂಡು ಹಿಡಿತೀವಿ. ಸೊ ಆಡ್ ಮಾಡ್ಕೊಂಡಾಗ 9,74,000, 97.4. ಇನ್ನು ಪ್ರಾಫಿಟ್. ಸೊ ಪ್ರಾಫಿಟ್ ಕೊಟ್ಟಿದ್ರೆ ನಾವು ಸೇಲ್ ಕಂಡು ಹಿಡಿಬೇಕು, ಕ್ವಶನ್ ಅಲ್ಲೇ ಸೇಲ್ ಕೊಟ್ಟಿದ್ರೆ ಪ್ರಾಫಿಟ್ ಕಂಡು ಹಿಡಿಬೇಕು. ಎರಡರಲ್ಲಿ ಒಂದು ಅವ್ರು ಕೊಡ್ತಾರೆ. ಸೊ ಪ್ರಾಫಿಟ್ ಕೊಟ್ಟಾಗ 2 ಮೆಥಡ್ ಇದೆ. ಇದರಲ್ಲಿ ಕೊಟ್ಟಿರೋ ಶಬ್ದ ಏನಿದೆ ಪ್ರಾಫಿಟ್ ನಲ್ಲಿ ಕಾಸ್ಟ್ ಅಂತ ಇದೆ. ಇನ್ನೊಂದು ಯಾವ ಮೆಥಡ್ ಬರುತ್ತೆ ಇಲ್ಲಿ, ಕಾಸ್ಟ್ ಬದಲಿ ಸೆಲ್ಲಿಂಗ್ ಅಂತ ಕೊಡ್ತಾರೆ ಶಬ್ದ, ಕಾಸ್ಟ್ ಅಥವಾ ಸೆಲ್ಲಿಂಗ್ ಪರ್ಸೆಂಟೇಜ್ ಮುಂದೆ. ಇದರಲ್ಲಿ ಕಾಸ್ಟ್ ಕೊಟ್ಟಿದ್ದಾರೆ 9,74,000. ಈ ಆನ್ಸರ್ ಏನ್ ಬಂದಿರುತ್ತೆ ಅದನ್ನ ತಗೋತೀವಿ. ಪ್ರಾಫಿಟ್ ಕೊಟ್ಟರು ಕಾಸ್ಟ್, ಪ್ರಾಫಿಟ್ ನ ಸೆಲ್ಲಿಂಗ್ ನಲ್ಲಿ ಕೊಟ್ಟರು ಕಾಸ್ಟ್ ನಲ್ಲಿ ಕೊಟ್ಟರು ಅಮೌಂಟ್ ಮಾತ್ರ ತಗೊಳ್ಳೋದು ಇದನ್ನೇ ಇಂಟು ಪರ್ಸೆಂಟೇಜ್ ಅವ್ರು ಕೊಟ್ಟಿದ್ದು. ಡಿವೈಡೆಡ್ ಬೈ ಮಾಡುವಾಗ ಕಾಸ್ಟ್ ಬಂದಿದ್ರೆ ನೀವು 100 ಮಾಡಬೇಕು, ಸೆಲ್ಲಿಂಗ್ ಬಂದಿದ್ರೆ ಈ 10 ಅನ್ನ ಮೈನಸ್ ಮಾಡಿ 90 ಬರಿಬೇಕು. ಸೊ ಇದರಲ್ಲಿ 100. 9,74,000 ಗೆ 10% ಮಾಡಿದಾಗ 97,400 ಬರುತ್ತೆ. 97,400 ಡಿವೈಡೆಡ್ ಬೈ 1 ಯೂನಿಟ್ಗೆ 97,400 ಡಿವೈಡೆಡ್ ಬೈ 10,000 ಮಾಡಿದಾಗ 9.74 ಸೇಲಿಗ. ಸೊ 9,74,000 ಪ್ಲಸ್ 9,74,000 ಪ್ಲಸ್ 97,400 ಪ್ರಾಫಿಟ್ ನ ಆಡ್ ಮಾಡಿದ ನಂತರ ಬರೋ ಆನ್ಸರ್ ಏನ್ ಕರಿತೀವಿ ಅದನ್ನ ಸೇಲ್ ಅಮೌಂಟ್ ಅಂತ ಕರಿತೀವಿ. 10,71,400 ಡಿವೈಡೆಡ್ ಬೈ 10,000 ಯೂನಿಟ್ಸ್ ಅಂದ್ರೆ ಪರ್ ಯೂನಿಟ್. ಸೊ ಇದನ್ನ ಕಂಡುಹಿಡಬೇಕಂದ್ರೆ ಡಿವೈಡೆಡ್ ಬೈ 10,000 ಮಾಡ್ತೀವಿ. 107.14. ಸೊ ಇದು ಕಾಸ್ಟ್ ಶೀಟ್. ಮಟೀರಿಯಲ್, ವೇಜಸ್, ಎಕ್ಸ್ಪೆನ್ಸಸ್ ಕೂಡಿಸಿದಾಗ ಪ್ರೈಮ್ ಕಾಸ್ಟ್ ಬರುತ್ತೆ. ಇವನ್ನ ಅಮೌಂಟ್ ಅಲ್ಲಿ ಕೊಡ್ತಾರೆ. ಫ್ಯಾಕ್ಟರಿ ಮತ್ತು ಆಫೀಸ್ ಓವರ್ ಹೆಡ್ ನ ಅವರು ಪರ್ಸೆಂಟೇಜ್ ನಲ್ಲಿ ಕೊಡ್ತಾರೆ. ಸೆಲ್ಲಿಂಗ್ ಓವರ್ ಹೆಡ್ ನ ಪರ್ ಯೂನಿಟ್ ನಲ್ಲಿ ಕೊಡ್ತಾರೆ. ಪ್ರಾಫಿಟ್ ನ ಪರ್ಸೆಂಟೇಜ್ ನಲ್ಲಿ ಕೊಡ್ತಾರೆ. ಪರ್ಸೆಂಟೇಜ್ ನಲ್ಲಿ 2 ಟೈಪ್, ಕಾಸ್ಟ್ ಮತ್ತು ಸೆಲ್ಲಿಂಗ್. ಸೊ ಇದಿಷ್ಟು ಫಾರ್ಮ್ಯಾಟ್. ಈ ಬಿಡಿಸೋ ರೂಲ್ಸ್ ನೀವು ನೆನಪಿಟ್ಕೊಂಡ್ರೆ ಪೂರ್ತಿ ಅಂಕಗಳನ್ನ ಗಳಿಸಬಹುದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.